ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ತುಂಬ ಜನ ಎಲ್ಲ ಸರಿ ರೀ ಅದು ಯಾಕ್ರಿ ಮಜಾ ಟಾಕೀಸ್ ಅಂತಲೇ ಕೇಳಿದ್ದಾರೆ. ಸೃಜನ್ ನನಗೊಂದು ಮಾತು ಹೇಳಿದ್ರು, ನಾನು ಯಾವತ್ತೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಾವಿದ್ರ ಬದುಕು ಇದರಲ್ಲೇ ಸಾಗಬೇಕು. ನಾವು ಊಟನೂ ಮಾಡಬೇಕಲ್ವ, ಒಂದು. ಎರಡನೇದು, ನಾವು ಎಲ್ಲದಕ್ಕೂ ಒಡ್ಕೊಳ್ಬೇಕು, ಎಲ್ಲ ಪರೀಕ್ಷೆಗಳಲ್ಲೂ. ನನಗೆ ಸಿಹಿ ಕಹಿ ಚಂದ್ರು ಅವರು ಇದನ್ನು ಹೇಳಿಕೊಟ್ರು, ವೈಶಾಲಿ ಕಾಸರವಳ್ಳಿ ಅವರು ಇದನ್ನು ಹೇಳಿಕೊಟ್ರು. ಕಾಮಿಡಿ ಗೊತ್ತಿಲ್ಲ ನೀವು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಯು ಶುಡ್ ಜಸ್ಟ್ ಗೋ. ನಾಳೆ ವಿಲನ್, ಯು ಶುಡ್ ಜಸ್ಟ್ ಗೋ. ಅಂದರೆ ಒಂದು ನನ್ನನ್ನು ನಾನು ಚೌಕಟ್ಟಿಗೆ ಹಾಕೊಂಬಿಟ್ರೆ ನಾನು ಕಲಾವಿದೆ ಆಗೋಕ್ಕೆ ಸಾಧ್ಯ ಇಲ್ಲ. ಎಂಥ ಪಾತ್ರ ಆದರೂ ಸೈ ಅಂತ ಹೋಗ್ತಾ ಇರಬೇಕು ಅಂತ. ತುಂಬ ಹಿಂಜರಿತದಲ್ಲೇ ಹೋದೆ, ನಾನು ತುಂಬ ಕಡೆ ಅದನ್ನು ಹೇಳಿದ್ದೀನಿ. ಇವತ್ತು ಅಪರ್ಣ ಒಂದು ಇದಾದರೆ ಅಪರ್ಣಗಿಂತ ಜಾಸ್ತಿ ವರಲಕ್ಷ್ಮಿ ಜನಪ್ರಿಯಳಾಗಿದ್ದಾಳೆ. ಸೊ ನನ್ನ ಇಮೇಜ್ ಖಂಡಿತ ಒಂದು ಇದು ಬಂತು. ನಾನು ಯಾವತ್ತೂ ಹೇಳೋದು, ಓ ನಿಮ್ಮನ್ನೆಲ್ಲ ಹಿಂಗೆಲ್ಲ ಬೈತಾರೆ, ಅಪರ್ಣಂಗೆ ಬೈದಿಲ್ಲ. ಆ ಪಾತ್ರ ವರಲಕ್ಷ್ಮಿಗೆ ಬೈದಿದ್ದಾರೆ. ಮತ್ತು ವರಲಕ್ಷ್ಮಿ ಪಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಕಾರಣ ಇಷ್ಟೇ, ನಮ್ಮಲ್ಲೆಲ್ಲ ನಾನು ಶ್ರೇಷ್ಠ ಅನ್ನೋ ಒಂದು ಮನೋಭಾವ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಅದನ್ನು ಸ್ವಲ್ಪ ಜಾಸ್ತಿ ಕೆಲವರು ನಾನು ಅಂತ ಹೇಳ್ಕೊತಾರೆ. ವರಲಕ್ಷ್ಮಿ ಅಷ್ಟೇ, ಅವಳೊಂದು ಕೂಪ ಮಂಡುಕ ಥರ ಇದ್ದಾಳೆ, ತಾನೇ ಅಪೂರ್ವ ಸುಂದರಿ. ಆಮೇಲೆ ನನಗೆ ಅವ್ರು ಗುರ್ತು, ನನಗೆ ಇವ್ರು ಗುರ್ತು ಅಂತ ಹೇಳ್ಕೊಡೋ ಅಂಥವ್ರು ನಾವು ದಿನ ನೋಡ್ತೀವಿ ಅಲ್ವಾ. ಅದರದ್ದು ಒಂದು ದೊಡ್ಡ ವರ್ಷನ್ ಅಂತ ಹೇಳ್ಬೋದು ವರಲಕ್ಷ್ಮಿ ಪಾತ್ರ. ಹಾಗಾಗಿ ನನಗೆ ಇಷ್ಟ ಆಯಿತು. ಅದರ ಆಚೆ ನಾನು ಇದೇ ಗಂಭೀರದ ಅಪರ್ಣನೇ. ಹಾಗಾಗಿ ನಾನು ಎಲ್ಲೋ ಅದೇ ಅಪರ್ಣ, ವರಲಕ್ಷ್ಮಿ ನನ್ನ ಪಾಲಿಗೆ ಒಂದು ಪಾತ್ರ. ಆ್ಯಂಡ್ ಮಜಾ ಟಾಕೀಸ್ ಜೀವನ ನೋಡಿ ನಗುವಂಥ ಒಂದು ದೊಡ್ಡ ಪಾಠವನ್ನು ನನಗೆ ಕಲಿಸ್ಕೊಟ್ಟಿದೆ. ಹಾಗಾಗಿ ಬಿಗ್ ಬಾಸು ನನಗೆ ಪಾಠ ಕಲಿಸ್ಕೊಡ್ತು, ಮಜಾ ಟಾಕೀಸು ಪಾಠ ಕಲಿಸ್ಕೊಡ್ತು. ಹಾಗಾಗಿ ನಾನು ಅದೆರಡು ಒಪ್ಕೊಂಡಿದ್ದು ನನಗೆ ಒಪ್ಪಿಗೆ ಇದೆ. ಅದೇ ಮುಖ್ಯ ಅಲ್ವಾ, ನಾವೇನನ್ನ ಒಪ್ಕೊಂಡು ಮುಂದೆ ಹೋಗಲು ಯಾಕೆಂದರೆ ನನಗೆ ಒಪ್ಪಿಗೆ ಎಲ್ಲದ್ದು ನನಗೆ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ಸುಮಾರು ನೀವು ಯಾಕೆ ಅದನ್ನು ಮಾಡಿ ಇಲ್ಲ, ನಾನು ಯಾಕೆಂದರೆ ಬಹುಶಃ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ಒಪ್ಪಿಗೆ ಆಗೋದನ್ನು ನೀವು ಕ್ಯಾಮ್ರಾ ಮುಂದೆ ಅಥವಾ ವೇದಿಕೆಯಲ್ಲಿ ಹೇಳೋಕ್ಕೆ ಆಗಲ್ಲ ಅಲ್ವಾ. ಇದು ನನಗೆ ಒಪ್ಪಿಗೆ ಆದದ್ದನ್ನು ನಾನು ಮಾಡ್ತೀನಿ. ಮಜಾ ಟಾಕೀಸ್ನ ವರಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ರಿ, ನೀವೇ ಹೇಳಿದ್ರಿ ಅದು ನಿಜ ಜೀವನಕ್ಕೆ ತುಂಬ ಹತ್ತಿರ ಆಗಿರೋವಂಥ ಒಂದು ಪಾತ್ರ. ಆ ಪಾತ್ರ ಚಿತ್ರಣದ ಹಿಂದಿನ ನಿಮ್ಮ ಶ್ರಮದ ಬಗ್ಗೆ ಹೇಳಬಹುದಾ? ಅಂದರೆ ಒಂದು ಸೃಜನ್ ಅವರು ತುಂಬ ಮುಕ್ತವಾಗಿ ಎಲ್ರಿಗೂ ಅವಕಾಶ ಕೊಟ್ಟರು. ಏನು ಮಾಡ್ತೀರ್ರಿ ನಿಮ್ಮ ರೋಲ್ ಹೇಳ್ರಿ ಅಂತ. ಮೂಲತಃ ವರಲಕ್ಷ್ಮಿ ಹೇಗಿದ್ಲು ಅಂದರೆ, ಅವಳಿಗೆ ಗಂಡಸನ ಕಂಡ್ರೆ ಇಷ್ಟ ಆಗಲ್ಲ, ಅವಳು ಯಾವಾಗಲೂ ಕನ್ನಡ ಅಂತಿರ್ತಾಳೆ. ಈ ಥರದ್ದೆಲ್ಲ ಒಂದು ಪಾತ್ರ ರೂಪುರೇಷೆ ಇತ್ತು ನಮ್ಮ ಮೊದಲನೇ ಮೀಟಿಂಗ್ನಲ್ಲಿ ಆಗಿದ್ದು. ಆಮೇಲೆ ನೋಡ್ತಾ ಅದು ಎಲ್ಲೋ ಒಂದು ಚೌಕಟ್ಟಿಗೆ ಬಂದುಬಿಟ್ರೆ, ಒಂದಷ್ಟು ಎಪಿಸೋಡ್ಗಳಾದಮೇಲೆ ಮುಂದೆ ವರಲಕ್ಷ್ಮಿ ಏನು ಮಾಡ್ತಾಳೆ. ಆಮೇಲೆ ನಾನೊಂಚೂರು ಎಲ್ಲ ಕಡೆ ಒಂದು ಸ್ವಲ್ಪ ಹೆಚ್ಚಿಗೆ ತಮ್ಮ ಬಗ್ಗೆ ಹೇಳ್ಕೊಳ್ಳೋದು, ಇದೊಂಥರ ಗಮನಿಸಿರ್ತೀವಲ್ಲ. ನಾನು ಹೇಳಿದೆ ಇದನ್ನು ಮಾಡೋಣ, ತಮ್ಮ ಬಗ್ಗೆನೇ ತಾವು ಹೇಳ್ಕೊಳ್ಳೋಳು, ನಾನು ಗ್ರೇಟು, ನಾನು ಸುಂದರಿ, ನಂಗೆ ಅಂಥವ್ರು ಗೊತ್ತು, ನಂಗೆ ಇಂಥವ್ರು ಗೊತ್ತು, ಅದನ್ನು ಮಾಡೋಣ ಚೆನ್ನಾಗಿರುತ್ತೆ. ಸೊ ಸೃಜನ್ ಅವರು ಒಪ್ಪಿದ್ರು. ಸೊ ಅದು ಹಾಗೇ ಆ ಪಾತ್ರಕ್ಕೆ ಒಂದೊಂದೇ ಏನು ಆಕಾರ ತುಂಬಿಕೊಳ್ತು, ಜೀವ ಬಂತು, ಹಾಗೆ ಮಾಡ್ತಾ ಹೋಗಿದ್ದು.